ಉಡುಪಿ ಪುರಸಭಾ ಮಾಹಿತಿ ಹಕ್ಕು ಅಧಿಕಾರಿ ವಿರುದ್ಧ ಮಾಜಿ ಸದಸ್ಯನಿಂದ ಪ್ರತಿಭಟನೆ. ಕಾರ್ಕಳ ಪುರಸಭೆಯಲ್ಲಿ ಮಾಹಿತಿ ಹಕ್ಕು ಅಧಿಕಾರಿ ತಾನು ಕೇಳಿದ ದಾಖಲೆಗಳನ್ನು ನೀಡದೆ ಸತಾಯಿಸುತ್ತಿದ್ದಾರೆ. ಮಾಹಿತಿ ಕೇಳಿದರೆ ಪೂರ್ಣ ಮಾಹಿತಿ ನೀಡದೆ ತಾವೇ ಮೇಲ್ಮನವಿ ಸಲ್ಲಿಸಿ ಉಡಾಪೆ ಉತ್ತರ ನೀಡುತ್ತಾರೆ ಎಂದು ಆರೋಪಿಸಿ ಮಾಹಿತಿ ಹಕ್ಕು ಅಧಿಕಾರಿ ವಿರುದ್ಧ ಮಾಜಿ ಸದಸ್ಯ ಸುನಿಲ್ ಕೋಟ್ಯಾನ್ ಪುರಸಭೆ ಕಚೇರಿಯೊಳಗೆ ಮಾಹಿತಿ ಹಕ್ಕು ಅಧಿಕಾರಿ ಟೇಬಲ್ ಮುಂಭಾಗದಲ್ಲಿ ಪ್ರತಿಭಟನೆ ಕುಳಿತ ಘಟನೆ ನಡೆದಿದೆ. ಕಾರ್ಕಳ ಪುರಸಭಾ ವ್ಯಾಪ್ತಿಯ ಕುಂಟಲ್ಪಾಡಿ ಅಂಬಾಭವಾನಿ ದೇವಸ್ಥಾನ ರಸ್ತೆಗೆ ಪುರಸಭಾ ವತಿಯಿಂದ 2011 ಹಾಗೂ 2012 ಸಾಲಿನಲ್ಲಿ ಡಾಂಬರೀಕರಣ ನಡೆಸಲಾಗಿತ್ತು. ತದನಂತರ ಪುನಃ ಅದೇ ರಸ್ತೆಗೆ ಮರು ಡಾಂಬರೀಕರಣ ನಡೆಸಲಾಗಿದೆ. ಆದರೆ ಈ ರಸ್ತೆಯನ್ನು ಹಾಗೂ ದೇವಸ್ಥಾನಕ್ಕೆ ಹೋಗುವ ರಸ್ತೆಯನ್ನು ಉದ್ಯಮಿಯೊಬ್ಬರು ಲೇಔಟ್ ಮಾಡಿ ಮುಚ್ಚಿ ಹಾಕಿದ್ದಾರೆ. ಅಧಿಕಾರಿಗಳು ಉದ್ಯಮಿಗಳಿಗೆ ಸಹಕಾರ ನೀಡುತ್ತಿದ್ದು ಪುರಸಭೆ ಅಧಿಕಾರಿಗಳು ರಸ್ತೆ ಕೆಲಸನೇ ಮಾಡಿಸಿಲ್ಲ ಎಂದು ಹೇಳುತ್ತಿದ್ದು ಮಾಹಿತಿ ನೀಡುತ್ತಿಲ್ಲ. ಕೇಳಿದರೆ ಮೇಲ್ಮನವಿ ಸಲ್ಲಿಸಿ ಎಂದು ಮಾಹಿತಿ ಹಕ್ಕು ಅಧಿಕಾರಿಗಳು ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಸುನಿಲ್ ಕೋಟ್ಯಾನ್ ಆರೋಪಿಸಿ ನನಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. ವರದಿ ಅರುಣ್ ಭಟ್, ಕಾರ್ಕಳ. ನಿಮ್ಮ ವಿರುದ್ಧ ಅಲ್ಲಿ ಪ್ರತಿಭಟನೆ ಕೊಟ್ಟಿದ್ದಾರೆ ಸುನಿಲ್ ಕೋಟ್ಯಾನ್ ಅಂತ ಮಾಜಿ ಪುರಸಭಾ ಸದಸ್ಯರು. ನೀವು ಮಾಹಿತಿ ಹಾಕಿದ್ದು ಇದು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸರ್ ಕೊಡ್ತಾ ಇಲ್ಲ? ಯಾರು ಮಾಹಿತಿ ಹಕ್ಕು ಅಧಿಕಾರಿ? ನೀವಲ್ಲ ಅಲ್ಲ, ಮಾಹಿತಿ ಹಕ್ಕು ಅಧಿಕಾರಿ ನೀವಲ್ಲ. ಹಾಂ, ನಿಮ್ಮ ಮಾಹಿತಿ ಹಕ್ಕು ಕೇಳ್ತಾ ಇರೋದು ಮುನ್ಸಿಪಾಲ್ಟಿದು, ಬೇರೆ ವಿಚಾರವನ್ನು ಕೇಳ್ತಾ ಇಲ್ಲಲ್ಲ. ಇದಿಲ್ಲ ಅಂತ ಹೇಳಿದ್ರೆ ರೈಟ್ಸ್ ಇಲ್ವಾ? ಅಲ್ಲ, ಮಾತಾಡುವಂಥ ಇದನ್ನು ಕಳ್ಕೊಂಡಿದ್ದೀರಾ ನೀವು? ಹಾಂ, ಆಗ ನೀವು ಪ್ರತಿ ಸಲ ಎಲ್ಲರೂ ಬಂದು ಇದೇ ಥರ ಉತ್ತರ ಕೊಡ್ತೀರಂತ ನಿಮ್ಮ ಮೇಲೆ ಆರೋಪ ಇದೆ. ಯಾವುದು ಮಾಡಿ ಕೊಡ್ತಾ ಇಲ್ಲ, ಯಾವುದು ಮಾಹಿತಿ ಹಕ್ಕು ಕೊಡ್ತಾ ಇಲ್ಲ ಅಂತೇಳಿ. ಹಾಂ, ಏನು ಹೇಳ್ತೀರಾ ಸರ್? ಮೌನ ಸಮ್ಮತಿ ಲಕ್ಷಣ ಅಂತವ, ಹಾಗೆಯಾ? ಮೌನವೇ ನಿಮ್ಮದು? ಉತ್ತರ ಕೊಡಲ್ವಾ ನೀವು? ಓಕೆ ಆಯ್ತು, ನಾವು ಮೇಡಮ್ ಹತ್ರ ಕೇಳ್ತೀವಿ. ನೀವತ್ತು ಪುರಸಭೆಯಲ್ಲಿ ಬಂದು ಇಲ್ಲಿ ಪ್ರತಿಭಟನೆ ಕೂತ್ಕೊಂಡಿದ್ದೀರಾ ಮಾಹಿತಿ ಹಕ್ಕು ಅಧಿಕಾರಿ ಎದುರಲ್ಲಿ. ಕಾರಣ ಏನು ಸರ್? 1 ತಿಂಗಳು ಜಾಸ್ತಿ ಆಯಿತು. ಒಂದು ಇದು ಅರ್ಜಿ ಕೊಟ್ಟು ಇಷ್ಟ ತನಕ ಒಂದು ಅರ್ಧ ಕೊಟ್ಟಿದ್ದಾರೆ, ಇನ್ನು ಅರ್ಧ ಕೊಡ್ತೇವೆ ಮೇಲ್ಮನವಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೇಲ್ಮನವಿ ನಾನು ಯಾಕೆ ಮಾಡಲಿಕ್ಕೆ? ಇವರ ಹತ್ರ ಇಲ್ವಾ? ಆ ರೋಡಿನ ಸಮಸ್ಯೆಯ ಬಗ್ಗೆ ನಾನು ಮನವಿ ಕೊಟ್ಟಿದ್ದೇನೆ. ಅಲ್ಲ, ನೀವು ಪುರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಲ್ಲ ನೀವು? ಅಲ್ಲ, ಪುರಸಭಾ ಸದಸ್ಯರು ನಾನು. ಸದಸ್ಯರಾ? ಹೌದು. ಹಾಂ, ಮತ್ತೆ ನಿಮಗೆ ಯಾಕೆ ಸಿಗ್ತಾ ಇಲ್ಲ? ಅದೇ ಹೇಳಿದಲ್ಲ, ಅಧಿಕಾರಿಗಳ ಬೇಜವಾಬ್ದಾರಿ. ಯಾರು ಬೇಜವಾಬ್ದಾರಿ ಮಾಡೋದು? ಯಾರು? ಅಧಿಕಾರಿಗಳ ಮ್ಯಾನೇಜರಾ? ಅಲ್ಲ, ಎಲ್ಲರೂ ಒಬ್ರು ಅಂತೆಲ್ಲ ಕೊಡುವುದಿಲ್ಲ, ನಾನು ಬಿಡುವುದೇ ಇಲ್ಲ. ಈಗ ನನ್ನ ಟರ್ಮಲ್ಲಿ ಡಾಂಬರೀಕರಣವಾಗಿದೆ ಆ ರಸ್ತೆಗಳಿಗೆ, ಅದು ಬಿಲ್ ಆಗಲಿಲ್ವಾ? ಬಿಲ್ ಆಗಿದೆ, ಯಾಕೆ ಇದು ಮಾಡಿದ್ದಾರೆ? ಬೇಜವಾಬ್ದಾರಿಯಿಂದ ಕೊಡುವುದಿಲ್ಲ. ಎಷ್ಟು ಮೇಲ್ಮನವಿ ಮಾಡಿ ಅಂತ ಹೇಳ್ತಾರೆ. ಇವರು ಯಾರು ಹೇಳಿರ್ಲಿಕ್ಕೆ ಮೇಲ್ಮನವಿ ಮಾಡಿ? ಮೇಲ್ಮನವಿ ಮಾಡ್ಲಿಕ್ಕೆ ಹೇಳುದು ಯಾರು? ಕೆಲವರು ಹೇಳ್ತಾರೆ. ಮ್ಯಾನೇಜರಾ? ಮ್ಯಾನೇಜರಲ್ಲ, ಕೆಲವರು ಮಾಹಿತಿ ಹಕ್ಕು ಅಧಿಕಾರಿಯಾ? ಕೆಲವರು ಹೇಳಿದ್ದಾರೆ. ಅವರ ನನಗೆ ಯಾರು ಹೇಳಲಿಕ್ಕೆ? ಅವರು ಕೊಡುದಿಲ್ಲ ಅಂದ್ರೆ ಕೊಡುದಿಲ್ಲ ಅಂತ ಹೇಳಿ ಒಂದೇ ಮಾತು. ಸಾಯಂಕಾಲ ತನಕ ಇಲ್ಲೇ ಕೂತ್ಕೊಳ್ತೇವೆ. ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಏನಾದರೂ? ರೈಟಿಂಗಲ್ಲಿ ಅರ್ಧ ಕೊಟ್ಟಿದ್ದಾರೆ ನನ್ನ ಅರ್ಜಿಗೆ. ಓಕೆ ಸರ್.